ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಳಿಗಾಲದ ಸೀಸನ್ನಲ್ಲಿ ಬರುವಂಥ ಹಸಿ ಬಟಾಣಿಯಿಂದ ಮಸಾಲೆ ಹಾಕಿ ಹಸಿ ಬಟಾಣಿ ಆಲೂಗಡ್ಡೆ ಕುರ್ಮಾ ಮಾಡಿದ್ರೆ ಚಪಾತಿ ಹಾಗೆ ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಇದನ್ನು ಮಾಡ್ಬೋದು. ಹಾಗೆ ರಾತ್ರಿ ಚಪಾತಿ ಮಾಡೋರಾದರೆ ತುಂಬ ಜನ ಚಪಾತಿ ಮಾಡ್ತಾರೆ ರಾತ್ರಿ ಹೊತ್ತು, ಅದಕ್ಕೂ ಈ ಒಂದು ಗ್ರೇವಿ ಸೂಪರಾಗಿ ಇರುತ್ತೆ. ಹಾಗೆ ತುಂಬ ಕಡಿಮೆ ಟೈಮಲ್ಲಿ ಈ ಆಲೂ ಗ್ರೀನ್ ಪೀಸ್ ಕುರ್ಮಾನ ನಾವು ರೆಡಿ ಮಾಡ್ಬೋದು. ಮೊದಲಿಗೆ ಇಲ್ಲಿ ನಾನು 3 ಆಲೂಗಡ್ಡೆನ ತೊಳೆದುಬಿಟ್ಟು ಅರ್ಧ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಒಳಗಡೆ ಗಟ್ಟಿಯಾಗಿ ಇಲ್ದಿರ ತುಂಬ ಬೇಗ ಬೇಯುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರಲ್ಲಿ ಹಾಕಿಬಿಟ್ಟು 2ರಿಂದ 3 ವಿಸಿಲ್ ಆಲೂಗಡ್ಡೆನ ಬೇಯಿಸ್ಕೊಳ್ಳೋಣ. ಮಸಾಲೆಗೆ 2 ಲವಂಗ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 2 ಸ್ಪೂನ್ ಹುರಿಗಡಲೆ, 6ರಿಂದ 7 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಒಂದೇ ಒಂದು ಟೊಮೆಟೊ, ಇಷ್ಟನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಥರ ಇಲ್ದಿರ ಚಟ್ನಿ ಥರ ಸ್ವಲ್ಪ ತರಿಯಾಗಿ ಈ ಥರ ಮಸಾಲೆನ ಗ್ರೈಂಡ್ ಮಾಡಿ ಸೈಡಲ್ಲಿಡೋಣ. ಈಗ ಒಂದು ಕಡಾಯಿನ ಬಿಸಿ ಮಾಡೋದಕ್ಕಿಟ್ಟು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯೋವಾಗ ಟೈಲ್ಸ್ಗೆ ಹಾಗೆ ಸ್ಟವ್ ಮೇಲೆಲ್ಲ ಸಿಡಿದಿರ ಇರಲಿ ಅಂತಂದ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಥರ ಒಗ್ಗರಣೆನ ಹಾಕ್ತೀನಿ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ತೆಳುವಾಗಿ ಉದ್ದ ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಆಗಲೇ ನಾವು ಬಿಡಿಸಿಟ್ಟಿರೋ ಅಂಥ ಹಸಿ ಬಟಾಣಿ 1 ಕಪ್ ಆಗುವಷ್ಟು ಬಟಾಣಿನ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಸ್ವಲ್ಪ ಬೇಕಿದ್ದರೆ ಜಾಸ್ತಿ ಬೇಕಿದ್ದರೂ ಹಾಕ್ಕೋಬೋದು. 1 ಕಪ್ಪಷ್ಟು ಬಟಾಣಿ ಹಾಕಿ ಇದನ್ನು ಹೀಗೆ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು 2 ನಿಮಿಷ ನಾವು ಹಾಗೆ ಹಬೆನಲ್ಲೇ ಬೇಯಿಸ್ಕೊಳ್ಳೋಣ. ನೀರು ಹಾಕದಿರ ಹೀಗೆ ಬೇಯಿಸ್ಕೊಂಡ್ರೆ ಹಸಿ ಬಟಾಣಿ ಇರೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಮಸಾಲೆ ಜೊತೆ ಕೂಡ ಬೇಯಿಸ್ಕೋಬೋದು. ಈಗ ಇದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬಟಾಣಿ ತುಂಬ ಬೆಂದೋದ್ರೂ ಚೆನ್ನಾಗಿರೋದಿಲ್ಲ. ಸೊ ಇವಾಗ ಇದ್ರ ಜೊತೆಗೇ ನಾನಿಲ್ಲಿ ಮಸಾಲೆ ಜೊತೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿರೋಂಥ ಆಲೂಗಡ್ಡೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮಸಾಲೆನ ನಾವು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 5ರಿಂದ 6 ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ. ಆಗ ಆಲೂಗಡ್ಡೆ ಬಟಾಣಿ ಗ್ರೇವಿ ಎಲ್ಲ ಒಟ್ಟಿಗೆ ಹಿಡಿದಿರುತ್ತೆ. ಉಪ್ಪು ಖಾರ ಕೂಡ ತುಂಬ ಚೆನ್ನಾಗಿ ಗ್ರೇವಿಗೆ ಹಿಡಿದಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ತುಂಬ ತೆಳುವಾಗಿ ಸಾಂಬಾರು ಥರ ಇಲ್ದಿರ ಗಟ್ಟಿಯಾಗಿ ಬರಬೇಕು. ಯಾಕಂದರೆ ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಪೂರಿಗೆ ಸೂಪರ್ ಕಾಂಬಿನೇಷನ್ ಇದಾಗಿದೆ. ಚಳಿಗಾಲಕ್ಕೆ ಒಳ್ಳೆ ರುಚಿ ಕೊಡೋ ಅಂಥ ಈ ಒಂದು ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಆಲೂಗಡ್ಡೆ ಬಟಾಣಿ ಕುರ್ಮಾ ರೆಡಿಯಾಗಿದೆ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್ ಬಾಯ್.